ಫ್ರೆಂಡ್ಸ್, ದರ್ಶನ್ ತೂಗುದೀಪಾರನ್ನ ದನ ಹೈವಾನ್ ಎಂದು ಕರೆದ ನಿರೂಪಕ ಅಜಿತ್ ಹನುಮಕ್ಕನವರ್ ವಿರುದ್ಧ ಡಿ ಬಾಸ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಇಂಥ ಅಜಿತ್ ಹನುಮಕ್ಕನವರ್ ಬೆಳೆದು ಬಂದ ಹಾದಿ ಹೇಗಿದೆ? ಇವರ ಹಿನ್ನೆಲೆ ಏನು? ಪಿಯುಸಿ ಫೇಲ್ ಆಗಿದ್ದ ಇವರು ರವಿ ಬೆಳಗೆರೆ ಗರಡಿ ಸೇರಿದ ಹೇಗೆ? ಕ್ರೈಮ್ ರಿಪೋರ್ಟರ್ ಅಜಿತ್ ಸುವರ್ಣ ನ್ಯೂಸ್ನ ಪ್ರೈಮ್ ಅವರ್ ಡಿಬೇಟ್ ನಿರೂಪಕ ಆಗಿದ್ದ ಹೇಗೆ? ಇವರ ಲವ್ ಸ್ಟೋರಿ ಮತ್ತು ಪತ್ನಿಯ ಬಗ್ಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1983 ಫೆಬ್ರವರಿ 13ರಂದು ಅಜಿತ್ ಜನನ. ಅಜಿತ್ ಹನುಮಕ್ಕನವರ್ ಕರ್ನಾಟಕದಲ್ಲಿ ಸದ್ಯ ಟಾಪ್ ಜರ್ನಲಿಸ್ಟ್ಗಳ ಪೈಕಿ ಒಬ್ರು. ಎದುರಾಳಿ ಯಾರೇ ಇದ್ರೂ ಮಾತಿನಲ್ಲೇ ಬಾಯಿ ಮುಚ್ಚಿಸುವ ನಿರೂಪಕ. ಇವರು ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರದ್ದು ಒಂದು ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು. 7 ವರ್ಷ ಇದ್ದಾಗ ಪೋಷಕರು ಧಾರವಾಡ ಕೆಇ ಬೋರ್ಡ್ನ ಪ್ರೈಮರಿ ಸ್ಕೂಲ್ಗೆ ಸೇರಿಸಿದ್ರು. ಆಗ ತಮ್ಮ ಸಂಬಂಧಿಕರ ಮನೆಯಲ್ಲಿದ್ಕೊಂಡು ಓದಿದ್ರು ಈ ಅಜಿತ್ ಹನುಮಕ್ಕನವರ್. ಹೀಗೆ 9ನೇ ಕ್ಲಾಸ್ ವರೆಗೆ ನಡೀತು. ನಂತರ ವಿವಿಧ ಕಾರಣಗಳಿಂದ ತಂದೆ ತಾಯಿ ಅಜಿತ್ರನ್ನ ತಮ್ಮ ಮನೆಗೆ ಕರ್ಕೊಂಡು ಬಂದ್ರು. ಪಕ್ಕದೂರಿನ ಚನ್ನಬಸವೇಶ್ವರ ಹೈಸ್ಕೂಲ್ಗೆ ಕಳುಹಿಸಲು ಶುರು ಮಾಡಿದ್ರು. 7ನೇ ಕ್ಲಾಸ್ನಲ್ಲಿದ್ದಾಗಲೇ ಜರ್ನಲಿಸ್ಟ್ ಕನಸು. ಅಜಿತ್ ಹನುಮಕ್ಕನವರ್ ಮೊದಲಿಗೆ ಗಂಧದ ಗುಡಿ ಸಿನಿಮಾ ನೋಡಿ ತಾನು ದೊಡ್ಡವನಾದ್ಮೇಲೆ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಮಿಲಿಟರಿಯಲ್ಲಿದ್ದ ಇವರ ಮಾವ ಹುತಾತ್ಮರಾದ್ರು. ಆಗ ಇವರು ತಾನು ಕೂಡ ಸೋಲ್ಜರ್ ಆಗಬೇಕು ಅಂತ ಅಂದ್ಕೊಂಡಿದ್ರು. ಇವರು 7ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗ ಇವರ ಶಾಲೆಗೆ ಹಿರಿಯ ಪತ್ರಕರ್ತರೊಬ್ಬರು ಬಂದಿದ್ರು. ಆ ಕಾರ್ಯಕ್ರಮವನ್ನ ಅಜಿತ್ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ರು. ಇದನ್ನು ಕಂಡು ಆ ಪತ್ರಕರ್ತರು ಫುಲ್ ಖುಷಿಯಾಗಿ ಮುಂದೆ ಏನಾಗ್ತೀಯಾ ಅಂತ ಕೇಳಿದ್ರು. ಆಗ ನಾನು ಜರ್ನಲಿಸ್ಟ್ ಆಗ್ತೀನಿ ಅಂದಿದ್ರಂತೆ ಅಜಿತ್ ಹನುಮಕ್ಕನವರ್. ಇದರ ನಡುವೆ ಅಜಿತ್ ಅವರ ದೊಡ್ಡಪ್ಪನನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿಬಿಟ್ರು. ಇದಾದ್ಮೇಲೆ ಅಜಿತ್ಗೆ ಕ್ರೈಮ್ ಜರ್ನಲಿಸ್ಟ್ ಆಗಲೇಬೇಕು ಅಂತ ಅನ್ನಿಸಿಬಿಡ್ತು. ಆಗಲೇ ಇವರಿಗೆ ಬರೆಯೋದು ಓದೋದ್ರ ಕಡೆಗೆ ತುಂಬಾ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲ್ಗೆ ಬಂದಾಗಂತೂ ರವಿ ಬೆಳಗೆರೆಯ ಅಪ್ಪಟ ಅಭಿಮಾನಿಯಾಗಿ ಬಿಟ್ಟಿದ್ರು. ಹಾಯ್ ಬೆಂಗಳೂರು ಮತ್ತು ರವಿ ಬೆಳಗೆರೆಯ ಪುಸ್ತಕಗಳನ್ನ ಓದ್ತಿದ್ರು. ಪಿಯುಸಿಯಲ್ಲಿ ಫೇಲ್ ಆಗಿದ್ದ ಅಜಿತ್ 10ನೇ ಕ್ಲಾಸ್ ಆದ್ಮೇಲೆ ತಂದೆ ಒತ್ತಾಯಕ್ಕೆ ಅಜಿತ್ ಪಿಯುಸಿಯಲ್ಲಿ ಸೈನ್ಸ್ ತಗೊಂಡ್ರು. ಆದ್ರೆ ಅಜಿತ್ಗೆ ಇಷ್ಟವಿರಲಿಲ್ಲ. ಸೆಕೆಂಡ್ ಪಿಯುಸಿಯಲ್ಲಿ ಮ್ಯಾಥ್ಸ್ ಮತ್ತು ಬಯಾಲಜಿಯಲ್ಲಿ ಫೇಲ್ ಆದ್ರು. ನಂತರ ಸಪ್ಲಿಮೆಂಟರಿಯಲ್ಲಿ ಪಾಸ್ ಮಾಡ್ಕೊಂಡ್ರು. ಈ ನಡುವೆ ಭಾರತೀಯ ವಾಯುಸೇನೆಗೆ ಸೇರಲು ಅಜಿತ್ ಪರೀಕ್ಷೆ ಕೂಡ ಬರೆದಿದ್ರು. ಆದ್ರೆ ಸೆಲೆಕ್ಟ್ ಆಗ್ಲಿಲ್ಲ. ಪಿಯುಸಿಯಲ್ಲಿ ಫೇಲ್ ಆಗಿದ್ರಿಂದ ತಂದೆ ನಂತರದಲ್ಲಿ ಅದ್ಮಾಡು ಇದ್ಮಾಡು ಅಂತ ಒತ್ತಾಯ ಮಾಡೋಕೆ ಬರಲಿಲ್ಲ. ಹೀಗಾಗಿ ತಮ್ಮ ಇಷ್ಟದಂತೆ ಅಜಿತ್ ಡಿಗ್ರಿಯಲ್ಲಿ BA ತಗೊಂಡ್ರು. ಡಿಗ್ರಿ ಪರೀಕ್ಷೆ ಬರೆದು ರಿಸಲ್ಟ್ ಬರೋದಕ್ಕಿಂತ ಮುನ್ನವೇ ಅಜಿತ್ ಬೆಂಗಳೂರಿಗೆ ಬಂದ್ರು. ಜರ್ನಲಿಸಂ ಕೋರ್ಸ್ ಮಾಡಬೇಕು ಅನ್ನೋದು ಅಜಿತ್ ಹನುಮಕ್ಕನವರ್ ಆಸೆ ಆಗಿತ್ತು. ರವಿ ಬೆಳಗೆರೆ ಗರಡಿ ಸೇರಿದ ಹೇಗೆ? ಅಜಿತ್ ಬೆಂಗಳೂರಿಗೆ ಬಂದ ಅಜಿತ್ ಸೀದಾ ಹೋಗಿದ್ದು ತನ್ನ ಗುರು ಹಾಯ್ ಬೆಂಗಳೂರು ರವಿ ಬೆಳಗೆರೆ ಹತ್ರ. ಯಾವ ಕಾಲೇಜು ಸೇರೋದು ಅಂತ ಕೇಳೋಕೆ ರವಿ ಬೆಳಗೆರೆ ಹತ್ರ ಹೋಗಿದ್ರಂತೆ. ಆಗ ಅವರು ತನ್ನ ಬಳಿಯೇ ಕೆಲಸ ಮಾಡುವಂತೆ ಸೂಚಿಸಿದ್ರು. ಹೀಗೆ ಹುಬ್ಬಳ್ಳಿಯ ಚಬ್ಬಿಯ ಹುಡುಗ ರವಿ ಬೆಳಗೆರೆಯ ಹಾಯ್ ಬೆಂಗಳೂರು ಸೇರಿದ್ರು. 1.5-2 ವರ್ಷದವರೆಗೆ ರವಿ ಬೆಳಗೆರೆ ಜೊತೆ ಕೆಲಸ ಮಾಡಿದ್ರು. ಇಲ್ಲಿ ಕೆಲಸ ಮಾಡುವಾಗ ಮಂಗಳವಾರ ಆಫೀಸಿಗೆ ಹೋದ್ರೆ ಶುಕ್ರವಾರ ರಾತ್ರಿಯೇ ಮನೆಗೆ ಬರ್ತಿದ್ರು. ಅಷ್ಟು ದಿನ ಹಗಲು ರಾತ್ರಿ ಕಚೇರಿಯಲ್ಲೇ ಇದ್ದು ಕೆಲಸ ಮಾಡಬೇಕಾಗ್ತಿತ್ತು. ಇದಾದ್ಮೇಲೆ ಶುಕ್ರವಾರ ರಾತ್ರಿ ವಾರಪತ್ರಿಕೆ ಹಾಯ್ ಬೆಂಗಳೂರು ಪ್ರಿಂಟ್ಗೆ ಹೋದ್ಮೇಲೆ ಟ್ರಿಪ್ ಶುರುವಾಗ್ತಿತ್ತು. ರವಿ ಬೆಳಗೆರೆ ಅಜಿತ್ರನ್ನು ದಾಂಡೇಲಿ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಿದ್ರು. ಕಾರಿನ ಹಿಂಬದಿಯಲ್ಲಿ ಅಜಿತ್ ಕೂತ್ರೆ ಅವರ ತೊಡೆ ಮೇಲೆ ರವಿ ಬೆಳಗೆರೆ ತಲೆ ಇಟ್ಟು ನಿದ್ದೆ ಮಾಡ್ತಿದ್ರಂತೆ. ಜೊತೆಗೆ ತಮ್ಮ ಬಳಿ ಇರೋ ಪಿಸ್ತೂಲ್ ಅನ್ನು ಅಜಿತ್ ಕೈಗೆ ಕೊಡ್ತಿದ್ರಂತೆ. ನಂತರ ಮಂಗಳವಾರದಿಂದ ಕಚೇರಿ ಕೆಲಸ ಶುರುವಾಗ್ತಿತ್ತು ಅಂತ ಅಜಿತ್ ಹೇಳ್ಕೊಂಡಿದ್ದಾರೆ. ಹಾಯ್ ಬೆಂಗಳೂರು ಬಿಟ್ಟಿದ್ಯಾಕೆ? ಹಾಯ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ಅಜಿತ್ಗೆ ನಾನು PG ಶಿಕ್ಷಣ ಪಡೆಯಬೇಕು ಅಂತ ಅನ್ನಿಸ್ತು. ಹೀಗಾಗಿ ಮತ್ತೆ ಓದೋಕೆ ಶುರು ಮಾಡಿದ್ರು. ಈ ವೇಳೆ ಹಾಯ್ ಬೆಂಗಳೂರು ಮತ್ತು FM ರೇಂಬೋದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ವಿಭಾಗದಲ್ಲಿ MSc ಶಿಕ್ಷಣ ಕಂಪ್ಲೀಟ್ ಮಾಡ್ಕೊಂಡ್ರು. ಇದರ ನಡುವೆಯೇ 2007ರಲ್ಲಿ ಇವರು ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸೇರ್ಕೊಂಡ್ರು.
ಇದಾದ್ಮೇಲೆ ಸುವರ್ಣ ನ್ಯೂಸ್ ಶುರುವಾದಾಗ ಅದರ ಕ್ರೈಮ್ ವಿಭಾಗದಲ್ಲಿ ಕೆಲಸ ಮಾಡಿದ್ರು. FIR, ಬೆಂಗಳೂರು ಅಂಡರ್ ವರ್ಲ್ಡ್ ಸೇರಿದಂತೆ ಹಲವಾರು ಪ್ರೋಗ್ರಾಂಗಳನ್ನ ಬರೆದು ಹೆಸರುವಾಸಿಯಾದ್ರು. ನಂತರದಲ್ಲಿ ವಿಶ್ವೇಶ್ವರ ಭಟ್ ನೇತೃತ್ವದಲ್ಲಿ ಶುರುವಾದ ವಿಶ್ವವಾಣಿಗೆ ಹೋದ್ರು. ಬಳಿಕ ಮತ್ತೆ ಸುವರ್ಣ ನ್ಯೂಸ್ಗೆ ಬಂದ್ರು. ಈಗ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮ ವಿಭಾಗದ ಸಂಪಾದಕರಾಗಿದ್ದಾರೆ. ಅಜಿತ್ಗೆ ಬಂದಿದೆ ಜೀವ ಬೆದರಿಕೆ. ಹಾಯ್ ಬೆಂಗಳೂರು ಇರ್ಲಿ, ಸುವರ್ಣ ನ್ಯೂಸ್ ಇರ್ಲಿ, ಅಜಿತ್ಗೆ ಕ್ರೈಮ್ ರಿಪೋರ್ಟಿಂಗ್ನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ದೊಡ್ಡ ದೊಡ್ಡ ಅಪರಾಧಿಗಳನ್ನು ಕೂಡ ಬೆನ್ನು ಬಿದ್ದು ಸಂದರ್ಶನ ಮಾಡಿದ್ದಾರೆ. ಜೊತೆಗೆ ಈ ಫೀಲ್ಡ್ನಲ್ಲಿ ಈವರೆಗೆ ಹಲವಾರು ಸಲ ಬೆದರಿಕೆ, ಪ್ರಾಣ ಬೆದರಿಕೆಗಳನ್ನು ಕೂಡ ಅಜಿತ್ ಎದುರಿಸಿದ್ದಾರೆ. ಸತ್ಯ ಹೊರಬಂದಾಗ ಕೆಲವೊಂದು ಸುದ್ದಿಗಳಿಂದ ಕೆಲವರ ಭಾವನೆಗಳಿಗೆ ಧಕ್ಕೆ ಆದ್ರೆ ಬೆದರಿಕೆ ಹಾಕೋದೆಲ್ಲ ಕಾಮನ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾನು ಯಾವತ್ತೂ ಪಿಸ್ತೂಲ್ ಹಿಡ್ಕೊಂಡು ಡ್ರೈವರ್ ಇಟ್ಕೊಂಡು ಓಡಾಡಬಾರ್ದು ಅಂತ ರೂಲ್ಸ್ ಹಾಕೊಂಡಿದ್ದೆ. ಆದರೆ ಇತ್ತೀಚೆಗೆ ಆ ರೂಲ್ಸ್ ಮುರಿಯಬೇಕಾಯ್ತು ಅಂತಲೂ ಹೇಳ್ಕೊಂಡಿದ್ದಾರೆ. ಅಜಿತ್ ಹನುಮಕ್ಕನವರ್ ಪ್ರೇಮ ಕತೆ ಗೊತ್ತಾ? ಅಜಿತ್ ಹನುಮಕ್ಕನವರ್ಗೆ ಕಾಲೇಜು ದಿನಗಳಿಂದಲೇ ಸಹನಾ ಭಟ್ ಪರಿಚಯವಿತ್ತು. ಹಾಯ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಸಹನಾ ಕೂಡ ಬೆಂಗಳೂರಿಗೆ ಬಂದಿದ್ರು. 2005ರಲ್ಲಿ ಇಬ್ಬರ ನಡುವೆ ಪ್ರೀತಿ ಶುರುವಾಯಿತು. ಅಜಿತ್ ಜರ್ನಲಿಸ್ಟ್ ಆಗಿದ್ರಿಂದ ಸ್ಫೂರ್ತಿ ಪಡೆದು ತಾನೂ ಪತ್ರಕರ್ತೆ ಆಗಬೇಕು ಅಂತ ಪಟ್ಟು ಹಿಡಿದ್ರು. TV9 ಶುರುವಾದಾಗ ಸೆಲೆಕ್ಟ್ ಆಗಿ ಬರಹಗಾರ್ತಿಯಾಗಿ ಗುರುತಿಸಿಕೊಂಡ್ರು. ವಾರೆಂಟ್ ಪ್ರೋಗ್ರಾಂ ಪ್ರೊಡ್ಯೂಸರ್ ಆದ್ರು. 2017ರಲ್ಲಿ ಅಜಿತ್ ಮತ್ತು ಸಹನಾ ಇಬ್ಬರು ಮದುವೆ ಆದ್ರು. ದಂಪತಿಗೆ ಇಬ್ಬರು ಟ್ವಿನ್ ಗಂಡು ಮಕ್ಕಳು ಆದ್ರು. ಬಿಜೆಪಿ ಪರ, ದರ್ಶನ್ ವಿರೋಧಿನ. ಅಜಿತ್ ತಮ್ಮ ಡಿಬೇಟ್ಗಳಲ್ಲಿ ರಾಷ್ಟ್ರೀಯತೆಯ ಪರವಾಗಿ ವಾದ ಮಂಡಿಸ್ತಾರೆ. ದೇಶದ ವಿರುದ್ಧವಾಗಿ ಯಾರೇ ಏನೇ ಮಾತನಾಡಿದ್ರೂ ಇತಿಹಾಸದ ಉದಾಹರಣೆ ಕೊಟ್ಟು ಜಾಡಿಸ್ತಾರೆ. ಆದರೆ ಡಿಬೇಟ್ ವೇಳೆ ಇವರು ಸ್ವಲ್ಪ ಬಲಪಂಥೀಯರಂತೆ, ಮೋದಿ ಭಕ್ತನಂತೆ ವರ್ತಿಸ್ತಾರೆ ಅನ್ನೋ ಆರೋಪವಿದೆ. ಇನ್ನೊಂದು ವಿಷಯ ಅಂದ್ರೆ ದರ್ಶನ್ ವಿಷಯದಲ್ಲಿ ಇವರು ತುಂಬಾ ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ನಡೆದಲ್ಲಿಂದನೂ ದರ್ಶನ್ ರನ್ನ ಬಾಯಿಗೆ ಬಂದಂತೆ ಏಕವಚನದಲ್ಲಿ ಬೈತಿದ್ದಾರೆ. ದರ್ಶನ್ಗೆ ಸೊಂಟದ ಕೆಳಗೆ ಕೊಬ್ಬು ಸಂಗ್ರಹ ಆಗಿದೆ, ದನ ಹೈವಾನ್ ಇದ್ದಂಗೆ ಇದ್ದಾನೆ ಅಂತೆಲ್ಲ ಹೇಳಿದ್ದಾರೆ. ಇದು ದರ್ಶನ್ ಫ್ಯಾನ್ಸ್ ರೊಚ್ಚಿಗೇಳುವಂತೆ ಮಾಡಿದೆ. ಅದೇ ರೀತಿ ಪತ್ರಕರ್ತರು ಅಂದ್ರೆ ಅಜಿತ್ ಹನುಮಕ್ಕನವರ್ ರೀತಿಯಲ್ಲಿ ಇರಬೇಕು ಅಂತ ಹಾಡಿ ಹೊಗಳೋರು ಅಜಿತ್ ಫ್ಯಾನ್ಸ್ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಫ್ರೆಂಡ್ಸ್, ಇದು ನಿರೂಪಕ ಅಜಿತ್ ಹನುಮಕ್ಕನವರ್ ಜೀವನದ ಬಗ್ಗೆ, ಇವರು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.